ಅಗ್ನಿ ಶ್ರೀಧರ್ ಮನೆಯ ಮೇಲೆ ಪೊಲೀಸರು ರೇಡ್ ಮಾಡಿದಂತಹ ಬಳಿಕ ಈಗ ನಿರಂತರ 6 ಗಂಟೆಯಿಂದ ವಿಚಾರಣೆ ನಡೆಸಲಾಗ್ತಾ ಇದೆ. ಪೊಲೀಸರು ಹಾಗೂ 3 ಡಿಸಿಪಿಗಳ ವಿಶೇಷ ತನಿಖಾ ತಂಡ ಈಗ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ನೇತೃತ್ವವನ್ನ ವಹಿಸಿದ್ದಾರೆ. ಅಗ್ನಿ ಶ್ರೀಧರ್ ಪತ್ನಿಯನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗ್ತಾ ಇದೆ. ಅಗ್ನಿ ಶ್ರೀಧರ್, ಬಚ್ಚನ್ ಸೇರಿದಂತೆ ಒಟ್ಟು 8 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅಗ್ನಿ ಶ್ರೀಧರ್, ಬಚ್ಚನ್ ಗನ್ಮ್ಯಾನ್ಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಮನೆಯ ಬೇರೆ ಕೊಠಡಿಯಲ್ಲಿ ಗನ್ಮ್ಯಾನ್ಗಳ ವಿಚಾರಣೆ ನಡೆಸಲಾಗ್ತಾ ಇದೆ. ಮನೆಯಲ್ಲಿದ್ದ ದುಬಾರಿ ಮದ್ಯದ ಬಾಟಲ್ 3 ಲಕ್ಷ ರೂಪಾಯಿ ಹಣವನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಇನ್ನು ರೇಡ್ ಮಾಹಿತಿ ತಿಳಿತಾ ಇದ್ದಂತೆ ನಿನ್ನೆ ರಾತ್ರಿ ಶ್ರೀಧರ್ ಇದ್ದ ಮನೆಯಲ್ಲೇ ಇದ್ದಂತಹ ಒಂಟೆ ರೋಹಿತ್ ಪರಾರಿಯಾಗಿರುವ ಶಂಕೆ ಕೂಡ ಈಗ ಪೊಲೀಸರಿಗೆ ವ್ಯಕ್ತವಾಗ್ತಾ ಇದೆ. ಕಾಲ್ ಡೀಟೇಲ್ಸ್ ಆಧಾರದ ಮೇಲೆ ಪೊಲೀಸರು ಖಚಿತವಾದಂತಹ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಅಗ್ನಿ ಶ್ರೀಧರ್ ಮನೆಯಲ್ಲಿ ಒಂಟೆ ರೋಹಿತ್ ಇರೋ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನು ಪಡೆದು ಅಗ್ನಿ ಶ್ರೀಧರ್ ನಿವಾಸಕ್ಕೆ ಹೊತ್ತು ಬೆಳ್ಳಂಬೆಳಗ್ಗೆ ಪೊಲೀಸರು ರೇಡ್ ಮಾಡಿದ್ರು. ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ರೇಡ್ ಮಾಡಲಾಯಿತು. ಆದರೆ ಅಲ್ಲಿ ಒಂಟೆ ರೋಹಿತ್ ಪೊಲೀಸರಿಗೆ ಸಿಕ್ಕಿಲ್ಲ. ಆದರೆ ಸಾಕಷ್ಟು ಅನುಮಾನಾಸ್ಪದವಾದಂತಹ ಅಂಶಗಳು ಬೆಳಕಿಗೆ ಬರ್ತಾ ಇರುವಂತದ್ದು. 4 ಲೈಸೆನ್ಸ್ ಇಲ್ಲದ ರಿವಾಲ್ವರ್, ಲಾಂಗು ಮಚ್ಚು ಹಾಗೂ ಮದ್ಯದ ಬಾಟಲ್, ದುಬಾರಿ ಮದ್ಯದ ಬಾಟಲ್ಗಳು ಅಲ್ಲಿ ಪತ್ತೆಯಾಗಿರುವಂಥದ್ದು. ಹಾಗೆ 3 ಲಕ್ಷದ ಸಮಥಿಂಗ್ ಕ್ಯಾಶ್ ಕೂಡ ಪತ್ತೆಯಾಗಿದೆ. ಇವೆಲ್ಲವನ್ನ ಕೂಡ ಈಗ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ನಿರಂತರ 6 ಗಂಟೆಯಿಂದ ಅಗ್ನಿ ಶ್ರೀಧರ್, ಬಚ್ಚನ್, ಅಗ್ನಿ ಶ್ರೀಧರ್ರ ಪತ್ನಿ ಹಾಗೂ ಬಚ್ಚನ್ ಹಾಗೂ ಅಗ್ನಿ ಶ್ರೀಧರ್ರ 2 ಗನ್ಮ್ಯಾನ್ಗಳು ಅವರೆಲ್ಲರನ್ನು ಕೂಡ ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ನಿರಂತರವಾಗಿ 6 ಗಂಟೆಯಿಂದ ಈ ವಿಚಾರಣೆ ಸಾಗಿರುವಂಥದ್ದು. 3 ಡಿಸಿಪಿಗಳ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನ ನಡೆಸ್ತಾ ಇದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ನೇತೃತ್ವವನ್ನ ವಹಿಸಿದ್ದಾರೆ. ಅಗ್ನಿ ಶ್ರೀಧರ್ ಪತ್ನಿಯನ್ನ ಕೂಡ ಈಗ ಕೆಲವೊಂದು ಪ್ರಶ್ನೆಗಳಿಗೆ ಒಳಪಡಿಸಲಾಗ್ತಾ ಇದೆ. ಪ್ರಶ್ನೆಗಳನ್ನ ಪೊಲೀಸರು ಕೇಳ್ತಾ ಇದ್ದಾರೆ. ಅಗ್ನಿ ಶ್ರೀಧರ್ ಹಾಗೂ ಬಚ್ಚನ್ ಸೇರಿದಂತೆ ಒಟ್ಟು 8 ಮಂದಿಯನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅಗ್ನಿ ಶ್ರೀಧರ್ ಹಾಗೂ ಬಚ್ಚನ್ ಇಬ್ಬರ ಗನ್ಮ್ಯಾನ್ಗಳನ್ನ ಕೂಡ ಪ್ರತ್ಯೇಕ ಕೊಠಡಿಯಲ್ಲೇ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಮನೆಯಲ್ಲಿದ್ದ ದುಬಾರಿ ಮದ್ಯದ ಬಾಟಲ್, 3 ಲಕ್ಷ ರೂಪಾಯಿ ಹಣ ಹಾಗೂ ಇತರ ಅನುಮಾನಾಸ್ಪದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.